ಬಿಜೆಪಿ ಮುಖಂಡರು ಸರ್ ಎಲ್ಲರೂ ಆರೋಪ ಮಾಡಿದ್ದಾರೆ. ಇದೇನು ಎಕ್ಸಾಮಿನೇಷನ್ ಗೊಂದಲ ಇತ್ತು, ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರನ್ನು ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ದರು ಅವ್ರಿಗೇನು ಟೈಮ್ ಲ್ಯಾಬ್ಸ್ ಆಗಿತ್ತು, ಅವರು KEಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KE ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋ ಆಗಿಲ್ಲ. ಇವರು OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದರು. ಹಾಗಾಗಿ ಎಕ್ಸಾಮ್ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂಥ ಅಭ್ಯರ್ಥಿಯನ್ನು ಮತ್ತೆ ವಾಪಸ್ಸು ಒಳಗಡೆ ತಗೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಈ ಗೇಟನ್ನು ನೂಕಾಟ ತಳ್ಳಾಟ ಸ್ಟಾರ್ಟ್ ಮಾಡಿ ಗೇಟನ್ನು ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂತಹ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್ನು. ಎರಡನೇದ್ದು, ವಾಪಸ್ ಬರ್ತೀನಿ ಅಂತಂತೇಳಿ ಗೇಟನ್ನು ನೂಕಿ ಒಳಗಡೆ ಬಂದು ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನೂ ಕೂಡ ಹೊರಗಡೆ ಹಾಕಿ ಅಂತಂತೇಳಿ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಬೇಕಾಗತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂಥ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಬುದ್ಧಿವಾದ ಹೇಳ್ತೀವಿ, ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಸೊ ಅಲ್ಲಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಎಸ್, ಪ್ರೊಸೀಜರ್ ಪ್ರಕಾರ ನಮ್ಮದೇನು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ನಾವು ಫರ್ದರ್ ಆ್ಯಕ್ಷನನ್ನು ತಗೊಳುತ್ತೆ. ಥ್ಯಾಂಕ್ ಯು. ಇದೇನು ಎಕ್ಸಾಮಿನೇಷನ್ ಗೊಂದಲ ಇತ್ತು, ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರನ್ನು ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ದರು ಅವ್ರಿಗೇನು ಟೈಮ್ ಲ್ಯಾಬ್ಸ್ ಆಗಿತ್ತು, ಅವರು KEಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KE ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋ ಆಗಿಲ್ಲ. ಇವರು OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದರು. ಹಾಗಾಗಿ ಎಕ್ಸಾಮ್ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂಥ ಅಭ್ಯರ್ಥಿಯನ್ನು ಮತ್ತೆ ವಾಪಸ್ಸು ಒಳಗಡೆ ತಗೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಈ ಗೇಟನ್ನು ನೂಕಾಟ ತಳ್ಳಾಟ ಸ್ಟಾರ್ಟ್ ಮಾಡಿ ಗೇಟನ್ನು ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂಥ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್ನು. ಎರಡನೇದ್ದು, ವಾಪಸ್ ಬರ್ತೀನಿ ಅಂತಂತೇಳಿ ಗೇಟನ್ನು ನೂಕಿ ಒಳಗಡೆ ಬಂದು ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನೂ ಕೂಡ ಹೊರಗಡೆ ಹಾಕಿ ಅಂತಂತೇಳಿ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಬೇಕಾಗತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂಥ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಬುದ್ಧಿವಾದ ಹೇಳ್ತೀವಿ, ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಸೊ ಅಲ್ಲಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಎಸ್, ಪ್ರೊಸೀಜರ್ ಪ್ರಕಾರ ನಮ್ಮದೇನು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ನಾವು ಫರ್ದರ್ ಆ್ಯಕ್ಷನನ್ನು ತಗೊಳುತ್ತೆ. ಥ್ಯಾಂಕ್ ಯು.